ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 7ನೆಯ ಶ್ಲೋಕ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈ ಶಸ್ಯ ಸಂಶಯಂ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ನನ್ನನ್ನು ಸ್ಮರಿಸುತ್ತಿರು. ಯುದ್ಧ ಮಾಡುವಾಗಲೂ ಕೂಡ ನನ್ನನ್ನು ಮನಸ್ಸಿನಿಂದ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಯುದ್ಧವನ್ನು ನೀನು ಮಾಡಿದ್ದಾದರೆ ಖಂಡಿತವಾಗಿಯೂ ನಿಸ್ಸಂಶಯವಾಗಿ ನನ್ನನ್ನೇ ಬಂದು ಸೇರುತ್ತೀಯ. ಏನಂತಂದರೆ ಈ ಹಿಂದೆ ಹೇಳ್ಕೊಂಡು ಬಂದಿತ್ತು 2-3 ಶ್ಲೋಕಗಳನ್ನು. ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೇವರಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಇದೆಲ್ಲ ಹೇಳ್ಕೊಂಡು ಬಂದಿತ್ತು. ಇದನ್ನು ಹೇಳ್ತಾ ಬಂದು ಯಾರು ಪ್ರಾಣ ಬಿಡುವ ಸಮಯದಲ್ಲಿ ನನ್ನ ಸ್ಮರಣೆಯನ್ನು ಮಾಡ್ತಾರ, ನನ್ನ ಚಿಂತನೆಯನ್ನು ಮಾಡ್ತಾರ, ಅವರು ನನ್ನನ್ನೇ ಬಂದು ಸೇರುತ್ತಾರೆ ಅನ್ನೋದು ಭಗವಂತನ ಅಭಿಪ್ರಾಯವಾಗಿತ್ತು. ಅದರ ಅಂಗವಾಗಿ ಮರಣಕಾಲದಲ್ಲಿಯೇ ಭಗವಂತನ ಸ್ಮರಣೆ ಅನ್ನುವಂಥದ್ದು ಬರುತ್ತೋ ಇಲ್ಲೋ ಅನ್ನೋದು ಬಹಳ ಜನರಿಗೆ ಸಂದೇಹಾಸ್ಪದವಾಗಿರ್ತಕ್ಕಂಥ ವಿಚಾರ. ಬಹಳ ಜನರಿಗೆ ಮರಣಕಾಲದಲ್ಲಿ ಭಯ, ಭೀತಿ, ದುಃಖ ಆವರಿಸಿರುತ್ತದೆ. ಇಂತಹ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡುವುದು ಹೇಗೆ, ಭಗವಂತನ ಧ್ಯಾನ ಮಾಡುವುದು ಹೇಗೆ? ಆದ್ದರಿಂದ ಅದು ಅಸಾಧ್ಯ ಅನ್ನುವಂಥ ಒಂದು ಹಂತದಲ್ಲಿ ಇರ್ತಾರೆ ಜನರು. ಅದಕ್ಕೋಸ್ಕರವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಹಾಗೆ ಆ ಕಾಲದಲ್ಲಿ ಬರುವುದಿಲ್ಲ ಅನ್ನೋದಕ್ಕೆ ಈಗಲೇ ನಾವು ಅದನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹೇಗೆ ಒಂದು ಮರವನ್ನು ಕಡಿಯಬೇಕಾದರೆ ಆ ಮರವು ಲಾಸ್ಟ್ ಒಂದು ಕೊನೆಯ ಪೆಟ್ಟಿಗೆ ಹೋಗುತ್ತದೆ ಅಂತಾದರೆ, ಕೊನೆಯ ಏಟಿಗೆ ಹೋಗುತ್ತೆ ಅಂತಾದರೆ ಅದರ ಮುಂಚೆ ಅದಕ್ಕೆ ಸಾವಿರಾರು ಏಟುಗಳನ್ನು ಹಾಕಿರುತ್ತದೆ. ಯಾವುದಾದ್ರೂ ಒಂದು ವಸ್ತು ಅದನ್ನು ನಾವು ತುಂಡರಿಸಬೇಕಾದಾಗ, ಒಂದನ್ನೊಂದು ಬಿಡಿಸಬೇಕಾದಾಗ ಅದು ಒಂದು ಏಟಿಗೆ ಹೋಗಿರೋದಿಲ್ಲ. ಅದರ ಮುಂಚೆ ಸಾವಿರಾರು ಏಟುಗಳು ಅದಕ್ಕೆ ಅನುಕೂಲವಾಗಿರುತ್ತವೆ. ಆ ಮೂಲಕವಾಗಿ ಅದು ಮರವು ಕೊನೆಯದಾಗಿರ್ತಕ್ಕಂಥ ಒಂದು ಏಟಿಗೆ ಬೀಳುತ್ತದೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಮನುಷ್ಯನ ಪ್ರಾಣ ಹೋಗುವಾಗ ಆತ್ಮಚಿಂತನೆ ಅನ್ನುವಂಥದ್ದು ಬರಬೇಕು ಅಂತಾದರೆ ಈತನು ಆರಂಭದಿಂದಲೇ, ಬಾಲ್ಯದಿಂದಲೇ ಸತ್ಚಿಂತನೆ, ಸತ್ಕಥನ, ಸತ್ಕೀರ್ತನೆಗಳನ್ನು ಮಾಡಬೇಕಾಗುತ್ತದೆ. ಯಾವಾಗ ನಿತ್ಯ ನಿರಂತರವಾಗಿ ಸಂಕೀರ್ತನೆಗಳನ್ನು ಮಾಡುತ್ತಾ ಬಂದಿರ್ತಾರೋ, ನಿತ್ಯ ನಿರಂತರವಾಗಿ ಭಜನೆ, ಜಪ, ತಪ, ಅನುಷ್ಠಾನ, ಯೋಗ, ಧ್ಯಾನ ಮೊದಲಾದವುಗಳನ್ನು ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ಅದು ಏನಾಗುತ್ತದೆ, ಭಗವಂತನ ಸ್ಮರಣೆ ಅನ್ನುವಂಥದ್ದು ಅಂತ್ಯಕಾಲದಲ್ಲಿ ಸಹಜವಾಗಿ ಬರುತ್ತದೆ. ಆದ್ದರಿಂದ ಭಗವಂತನ ಸ್ಮರಣೆ ಬರಬೇಕು ಅಂತಾದರೆ ಆ ಕಾಲದಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ಪ್ರಾಣ ಹೋಗ್ತಾ ಇದೆ, ನನಗೆ ಭಗವಂತನ ಸ್ಮರಣೆ ಬರಲಿ ಅಂತಂದರೆ ಅದು ಬರೋದಿಲ್ಲ. ನಿತ್ಯ ನಿರಂತರವಾಗಿ ಯಾವಾಗ ನಾವು ಆ ಚಿಂತನೆಯನ್ನು ಮಾಡ್ತಾ ಇರ್ತೇವೋ ಅದು ಸಹಜವಾಗಿ ಆ ಕಾಲಕ್ಕೆ ಬಂದು ಲಭ್ಯವಾಗುತ್ತದೆ. ಆದ್ದರಿಂದ ಏನು ಹೇಳ್ತಾ ಇದೆ ಇಲ್ಲಿ, ತಸ್ಮಾತ್ ಕಾಲೇ ಸರ್ವೇಷು ಕಾಲೇಸು. ತಸ್ಮಾತ್ ಸರ್ವೇಷು ಕಾಲೇಸು ಅಂತಂದರೆ ನಾವು ಬೆಳಗ್ಗೆ ಎದ್ದಾಗಿನಿಂದಲೂ ಕೂಡ ನಿದ್ರೆ ಬರುವವರೆಗೇನೂ ಭಗವತ್ ಚಿಂತನೆಯಲ್ಲಿಯೇ ಇರಬೇಕು ಎಂದು ಅರ್ಥ. ಹುಟ್ಟಿದಾಗಿನಿಂದ ಪ್ರಾಣ ಹೋಗುವವರೆಗೂ ಕೂಡ ಭಗವತ್ ಚಿಂತನೆಯಲ್ಲಿಯೇ ಇರಬೇಕು ಎಂದು ಅರ್ಥ. ಕಾರಣ, ಪ್ರಾಣ ಅನ್ನುವಂಥದ್ದು ಯಾವಾಗ ಹೋಗುತ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಿಲ್ಲ. ಈ ಶರೀರದಲ್ಲಿರುವಂಥ ಜೀವಾತ್ಮ ಯಾವಾಗ ಅಗಲಿಕೊಂಡು ಹೋಗುತ್ತದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಹೀಗೆ ಯಾರಿಗೂ ಗೊತ್ತಿಲ್ಲದ ಸಂದರ್ಭದಲ್ಲಿ ಇದನ್ನು ನಾವು ಇಂಥ ದಿನ ನನ್ನ ಪ್ರಾಣ ಹೋಗುತ್ತದೆ ಅಂತ ಗೊತ್ತಾಗದೇ ಇದ್ದಾಗ ಹೇಗೆ ಆ ಸಮಯದಲ್ಲಿ ಅದನ್ನು ಸ್ಮರಣೆ ಮಾಡಲಿಕ್ಕೆ ಬರುತ್ತದೆ, ಅದನ್ನು ಹೇಗೆ ನೆನಪಿಸಿಕೊಳ್ಳಲು ಸಾಧ್ಯವಿದೆ? ಆದ್ದರಿಂದ ನಿತ್ಯ ನಿರಂತರವಾಗಿ ಈ ಪ್ರಾಣ ಹೋಗುವ ಸಮಯವನ್ನು ಕಾಯದಲೇ ಆರಂಭದಿಂದಲೇ ಈ ಚಿಂತನೆಯನ್ನು ಮಾಡುವಂಥದ್ದು ಸೂಕ್ತವಾಗಿರುವಂಥದ್ದು.
ಬಹಳ ಜನರು ಕೂತಲ್ಲಿಯೇ ಹೋಗ್ತಾರೆ, ನಿಂತಲ್ಲಿಯೇ ಹೋಗ್ತಾರೆ, ಬಂದಲ್ಲಿ ಹೋಗ್ತಾರೆ, ಇದ್ದಲ್ಲಿಯೇ ಹೋಗ್ತಾರೆ. ಮಾತನಾಡುತ್ತಲೇ ಪ್ರಾಣ ಹೋಗಿಬಿಡುತ್ತದೆ. ಹೀಗೆ ಪ್ರಾಣ ಅನ್ನುವಂಥದ್ದು ಯಾರಿಗೂ ಇಂಥ ಸಮಯದಲ್ಲಿ ಹೋಗ್ತೀನಿ ಅಂತ ಹೇಳಿರೋದಿಲ್ಲ. ಆದ್ದರಿಂದ ಇದನ್ನು ಪ್ರಾಣ ಇರುವಾಗಲೇ ಮಾಡಿಕೊಂಡು ಗಟ್ಟಿಗೊಳಿಸಿಕೊಂಡಿರಬೇಕು. ಸಹಜವಾಗಿ ಇದು ಪ್ರಾಣ ಹೋಗುವ ಸಮಯದಲ್ಲಿ ಆತ್ಮಚಿಂತನೆ ಮನಸ್ಸಿನಲ್ಲಿ ಇತ್ತು, ಬುದ್ಧಿಯಲ್ಲಿ ಇತ್ತು ಅಂತಾದರೆ ಅದು ಭಗವಂತನ ಸನ್ನಿಧಿಯನ್ನು ಸೇರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.